ಅಂತ ಕೇಳೋದೇ ಬೇಡ. ನಾವು ಹಿಂಗೆ ಹೋಗ್ಬೇಕಾದ್ರೆ ಮರವಂತೆ ಬೀಚ್ ಅಂತ ವೆರಿ ಫೇಮಸ್ಸು. ಬಳ್ಳಾರಿನ ಬಂದಿದ್ದೀವಿ. ಕುಡಿಯೋಕೆ ನೀರಿಲ್ಲ ಸರ್, ಬೀಚಲ್ಲಿ ಇರುತ್ತೆ ನೀರು ನೋಡಿ ಹೃದಯಾನಂದ. ಆ ಕಡೆ ಸೀನೀರು, ಸಮುದ್ರ, ಎಂಜಾಯ್. ಓಕೆ, ಮರವಂತೆ ಬೀಚ್ ಬಗ್ಗೆ ಏನು ಹೇಳ್ತೀರಾ? ಒನ್ ಆಫ್ ದ ಮೋಸ್ಟ್ ಯುನಿಕ್ ಬೀಚ್ ಇನ್ ಇಂಡಿಯಾ and Karnataka. We must feel good and we must protect the nature. See all that garbage, we should clean that and we should make that more eco-friendly. ಅಲ್ಲ, ಈಗ ಎಲ್ಲೆಲ್ಲೂ ಮಳೆ ಇಲ್ಲ ರಾಜ್ಯದಲ್ಲಿ, ಎಷ್ಟು ನೀರು ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಸಂತೋಷ ಅನಿಸುತ್ತೆ. ಇಷ್ಟು ನೀರು ನೋಡಿದ್ರು ಕುಡಿಯೋಕ್ಕೊಂದು ನೀರು ಬರಲ್ಲ. ಆದರೂ ಅಷ್ಟೇ ಟ್ರೈ ಮಾಡ್ಬೇಕಷ್ಟೇ. ಮಳೆನ ಎಲ್ಲಿ ಬರಲಿ. ವೆದರ್ ಹೆಂಗಿದೆ? ವೆದರ್ ನಮ್ಮ ಹತ್ರ 44 ಡಿಗ್ರೀಸ್ ಇದೆ ಸರ್. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಭಾಳ ಚೆನ್ನಾಗಿದೆ. ಅಲ್ಲ, ನೀರು ನೋಡಿ ಇನ್ನೂ ಸಮುದ್ರದಲ್ಲೂ ಕಡಿಮೆ ಆಗಿದೆ ಅಂತ ಅನ್ಸಲ್ವ ನಿಮಗೆ? ಭಾಳ ಜಾಸ್ತಿ ಅದು 8 months ಆಯಿತು ಬಂದು, ಎಷ್ಟು ಸಿಗ್ತಾ ಇಲ್ಲ ಅಂದಾಜು. ಅದು ನೀರು ಚೆನ್ನಾಗಿದೆ, ನಿಜ ಮಾಡಿ. ಎಲ್ರಿಗೂ ನಮಸ್ಕಾರ. ಇಡೀ ರಾಜ್ಯದಲ್ಲಿ ಬರ ಆವರಿಸ್ಕೊಂಡ್ಬಿಟ್ಟಿದೆ, ಕೆರೆ ಕಟ್ಟೆ ಎಲ್ಲ ಖಾಲಿ ಆಗಿದೆ. ಇನ್ನು ಸಮುದ್ರದ ಕತೆ ಅಂತ ಕೇಳೋದೇ ಬೇಡ. ನಾವು ಹಿಂಗೆ ಹೋಗ್ಬೇಕಾದ್ರೆ ಮರವಂತೆ ಬೀಚ್ ಅಂತ ವೆರಿ ಫೇಮಸ್ಸು. ನೀವು ನೋಡ್ತಾ ಇದ್ದೀರ ಎಷ್ಟು ಅಡಿ ನೀರು ಕಡಿಮೆ ಆಗಿದೆ, ಆಲ್ರೆಡಿ ಅಲ್ಲಿವರೆಗೂ ಹೋಗಿದೆ. ಬೆಂಗಳೂರಲ್ಲಿ ಮಳೆ ಆಗ್ತದೆ ಅಂತ ಕೇಳ್ಪಟ್ವಿ. ಈಗ ಅದೇ ಬೇಸಿಗೆಗಾಲದಲ್ಲಿ ಬೀಚಿಗೆ ಯಾರು ಬರೋದು ಆ್ಯಕ್ಚುಲಿ, ಆದರೂ ಬಂದವರಪ್ಪ ಒಂದಷ್ಟು ಸುಮಾರು ಜನ ನೋಡ್ತಾ ಇದ್ವಿ. ಬೀಚಲ್ಲೆಲ್ಲ ಬಂದು ಈಜಾಡ್ತಾನೆ ಇದ್ದಾರೆ, ಅಲ್ಲೆಲ್ಲ ನೋಡ್ಬೋದು ನೀವು ವಿಷುವಲ್ಸಲ್ಲೆಲ್ಲ ಈ ಥರ ಆಗಿದೆ. ಈ ವಿಡಿಯೋ ನೋಡೋಂಥವ್ರು ಮರವಂತೆ ಬೀಚ್ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬಿಡಿ. ಇಷ್ಟಿದೆ, ಮಳೆ ಬರಲಿಲ್ಲ ಅಂದರೆ ಇನ್ನೂ ಒಂದಷ್ಟು ನೀರು ಕಡಿಮೆ ಆಗ್ಬೋದೇನೋ ಇಲ್ಲೆಲ್ಲ. ಬರಲಿಲ್ಲ ಅಂದರೆ ಬಂದು ಹೋಗಿ, ತುಂಬ ಚೆನ್ನಾಗಿದೆ, ಹೈವೇ ಪಕ್ಕನೇ ಇದೆ. ನೋಡೋಣ ಬನ್ನಿ ಹೆಂಗಿದೆ ತೋರಿಸ್ತೀವಿ ಹತ್ರದಿಂದ ನೋಡಿ ಮರವಂತೆ ಬೀಚ್. ಅಲೆಗಳ ಸದ್ದು. ಓಹೋ, ತೋರಿಸಿ ಏಡಿಗಳು ನೋಡಿ. ಮರವಂತೆ ಬೀಚಲ್ಲಿ ಏಡಿ ಕಪ್ಪೆಗಳ ಇವು ನೋಡಿ. ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ, ಇಲ್ಲೊಂದೈತೆ, ಇಲ್ಲೊಂದು ಸತ್ಯ ಹೋಗ್ಬಿಡೈತೆ, ಯಾರು ಫುಲ್ ಸಾಯಿಸ್ಬಿಟ್ಟಾರೆ. ಇದೇಮ್ರ ಹಿಂಗಿದೆ ಕಪ್ಪೆ ಚಿಪ್ಪ ಇವೆಲ್ಲ, ಇದೇನು ಹಿಂಗಿದಾವೆ? ಇದು ನೋಡಿ ಬ್ರೋ, ಇವೆಲ್ಲ ಶಂಖ ಬಸ್ಸು.